ನಮ್ಮ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿಯ ಇತಿಹಾಸ ವಿಷಯದ 3ನೇ ಅಧ್ಯಾಯದಲ್ಲಿ ಈಗಾಗಲೇ 2 ಅವಧಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. 3ನೇ ಅಧ್ಯಾಯ ಸಿಂಧೂ ನಾಗರಿಕತೆ ಎಂಬತಕ್ಕಂಥದ್ದು. ಈ ಸಿಂಧೂ ನಾಗರಿಕತೆಯ ಉಗಮದ ಬಗ್ಗೆ, ಸಿಂಧೂ ನಾಗರಿಕತೆಯ ಬೆಳವಣಿಗೆ ಬಗ್ಗೆ, ಸಿಂಧೂ ನಾಗರಿಕತೆ ತನ್ನದೇ ಆಗಿರತಕ್ಕಂಥ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಏನ್ ಮಾಡಿದೆ ಅಂತಂದ್ರೆ ಹೊಂದಿದೆ. ಸುಮಾರು ನಾವೇನ್ ಕಾಣ್ತೀವಿ ಅಂತಂದ್ರೆ 7 ಲಕ್ಷಣಗಳನ್ನ ಸಿಂಧೂ ನಾಗರಿಕತೆಯಲ್ಲಿ ಕಾಣುತ್ತೇವೆ. ಈ ಹಿಂದಿನ ಅವಧಿಯಲ್ಲಿ ಸಿಂಧೂ ನಾಗರಿಕತೆಯ ಲಕ್ಷಣಗಳಲ್ಲಿ ನಗರ ಯೋಜನೆ ಬಗ್ಗೆ ಅಷ್ಟೇ ಕೇಳಿದ್ರೆ 5 ಪಾಯಿಂಟ್ಸ್ಗಳು. ನಗರ ಯೋಜನೆಯಲ್ಲಿ ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಸ್ನಾನದ ಕೊಳ, ಉಗ್ರಾಣ ಮತ್ತು ಕಟ್ಟಡಗಳು. ನಗರ ಯೋಜನೆ ಒಳಗಡೆ 5 ಪಾಯಿಂಟ್ಸ್ಗಳನ್ನು ಕಾಣ್ತೀವಿ. ಪರಿಪೂರ್ಣವಾಗಿ ಸಿಂಧೂ ನಾಗರಿಕತೆಯ ಲಕ್ಷಣಗಳೊಳಗಡೆ 7 ಪಾಯಿಂಟ್ಸ್ಗಳನ್ನು ಕಾಣ್ತೀವಿ. ಅದರಲ್ಲಿ ಈಗಾಗಲೇ ರಾಜಕೀಯ ಸ್ಥಿತಿಯದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಹಿಂದಿನ ಅವಧಿ ಒಳಗಡೆ. ಸಾಮಾಜಿಕ ಸ್ಥಿತಿಯ ಬಗ್ಗೆಯೂ ಕೂಡ ಈ ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇಂದಿನ ಅಭ್ಯಾಸ 4ನೆಯ ಲಕ್ಷಣ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಆರ್ಥಿಕ ಸ್ಥಿತಿ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಇಲ್ಲಿ 5 ಅಂಕದ ಪ್ರಶ್ನೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಬಗ್ಗೆ ಆದ್ರೂ ಕೇಳಬಹುದು. ಆ ಲಕ್ಷಣಗಳಲ್ಲಿ 2ರ ಬಗ್ಗೆ ಅಂದ್ರೆ ಒಂದು ಅವರ ಸಾಮಾಜಿಕ ಸ್ಥಿತಿಯ ಬಗ್ಗೆ, ಇನ್ನೊಂದು ಅವರ ಆರ್ಥಿಕ ಸ್ಥಿತಿ, ಇಲ್ಲದಿದ್ರೆ ಅವರ ಧಾರ್ಮಿಕ ಸ್ಥಿತಿ. 2ರ ಬಗ್ಗೆ ಮಾತ್ರ ಕೇಳ್ತಾರೆ. ಹಾಗಾಗಿ ಇವರ ಸಾಮಾಜಿಕ ಸ್ಥಿತಿಯೂ ಕೂಡ ಬಹಳಷ್ಟು ಮಹತ್ವದ್ದು. ಅದರ ಜೊತೆಗೆ ಇವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ. ಹೋದ ಅವಧಿ ಒಳಗಡೆ ಇವರ ಸಮಾಜ 4 ವರ್ಗೀಯ ಆಧಾರಿತವಾಗಿರ್ತಕ್ಕಂಥ ಸಮಾಜ ವಿಂಗಡಣೆ ಆಗಿತ್ತು. ಪಂಡಿತರ ವರ್ಗ ಮೇಲ್ವರ್ಗದಲ್ಲಿದ್ರೆ, ಶ್ರಮಿಕರ ವರ್ಗ ಕೆಳವರ್ಗದಲ್ಲಿದ್ರು ಅನ್ನೋದನ್ನ ಹೋದ ಅವಧಿಯಲ್ಲಿ ಅಭ್ಯಾಸ ಮಾಡಿದೀವಿ. ಇವರ ಸಾಮಾಜಿಕ ಸ್ಥಿತಿ ಹಾಗೆ ಇವರ ಆರ್ಥಿಕ ಸ್ಥಿತಿಯನ್ನು ನಾವು ಅಭ್ಯಾಸ ಮಾಡಿದ್ರೆ ಅವರ ನೈಜವಾಗಿರ್ತಕ್ಕಂಥ ಪ್ರಗತಿಯ ಸಾಧನೆ ನಮಗೆ ಗೊತ್ತಾಗ್ತದೆ. ಏನವರ ಆರ್ಥಿಕ ಸ್ಥಿತಿ ಎದರ ಮೇಲೆ ನಿಂತುಕೊಂಡಿತ್ತು ಅಂತಂದ್ರೆ ಕೃಷಿ ಅವರ ಮೂಲ ಉದ್ಯೋಗವಾಗಿತ್ತು. ಈ ಹಿಂದೆ ಮಾನವನ ಮೂಲ ಉದ್ಯೋಗವೇ ಬೇಟೆಗಾರಿಕೆ. ಆದ್ರೆ ಈತ ಆಧುನೀಕರಣಗೊಳ್ತಾ ಬರ್ತಾ ಇರತಕ್ಕಂಥ ಕಾಲಾವಧಿಯಲ್ಲಿ ಆ ವ್ಯವಸ್ಥೆ ಬದಲಾಗಿ ಕೃಷಿಯನ್ನ ಆತ ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಉಪ ಉದ್ಯೋಗಗಳು ಕೂಡ ರೂಢಿಸಿಕೊಳ್ತಾನೆ. ಹಿಂದಿನವರೆಗೂ ಕೂಡ ಭಾರತ ದೇಶದಲ್ಲಿ ಕೃಷಿಯೇ ಪ್ರಮುಖವಾಗಿರತಕ್ಕಂತಹ ಉದ್ಯೋಗವಾಗಿ ಪರಿಣಮಿಸಿದೆ. ಅದಕ್ಕಾಗಿ ಒಕ್ಕಲುತನ, ಕೃಷಿಕನಿಗೆ ಅತ್ಯಂತ ಮಹತ್ವವನ್ನು ನಾವು ಭಾರತ ದೇಶದಲ್ಲಿ ಕೊಡ್ತೇವೆ. ಆ ಕಾರಣಕ್ಕಾಗಿ ಫಾರ್ಮರ್ ಈಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಇರತಕ್ಕಂಥ ವಾಕ್ಯವನ್ನು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಈ ಕೃಷಿಯ ಜೊತೆಗೆ ಪಶುಪಾಲನೆಯನ್ನು ಸಹ ಆತ ಮಾಡ್ತಿದ್ದಾನೆ. ದನಕರಗಳನ್ನ ಪ್ರಾರಂಭಕ್ಕೆ ಬೇಟೆಯಾಡ್ತಿರ್ತಕ್ಕಂಥ ವ್ಯಕ್ತಿ, ಆನಂತರ ಅವುಗಳನ್ನ ಸಾಕಿ ಅದರಿಂದ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನಿತರ ವಸ್ತುಗಳನ್ನ ಏನನ್ನ ಪಡ್ಕೊಳ್ತಾನೆ ಅಂತಂದ್ರೆ ಮಾಂಸಕ್ಕಾಗಿ, ಹೈನುಗಾರಿಕೆಗಾಗಿ ಸಾಕ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಪಶುಪಾಲನೆ, ಉಪ ಆಹಾರವಾಗಿಯೂ ಕೂಡ ಹೈನುಗಾರಿಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನೇನು ಸಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ? ಎಮ್ಮೆಯನ್ನ, ಕುರಿಯನ್ನ, ಆಡನ್ನ, ನಾಯಿಯನ್ನ, ಹಂದಿಯನ್ನ, ಅದ್ರ ಜೊತೆಗೆ ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ಸಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಅವಧಿಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳು ಇಂದಿನ ಅವಧಿಯಲ್ಲಿಯೂ ಕೂಡ ಮುಂದುವರ್ಕೊಂಡು ಬಂದಿವೆ. ಹಾಗಾಗಿ ಸಿಂಧೂ ನಾಗರಿಕತೆ ಬಹಳಷ್ಟು ಪ್ರಮುಖವಾಗಿರತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಹೊಂದಿತ್ತು. ಎಮ್ಮೆಗಳನ್ನ ಸಾಕ್ತಿವಿ ಇಂದು, ಕುರಿಗಳನ್ನ, ಆಡನ್ನ, ನಾಯಿಯನ್ನ, ಹಂದಿ ಸಾಕಾಣಿಕೆಯೂ ಸಹ ರೂಢಿಯಲ್ಲಿದೆ. ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ನಾವು ಸಾಕುವ ವ್ಯವಸ್ಥೆಯನ್ನ ರೂಢಿಸಿಕೊಂಡಿದ್ದೇವೆ. ಸುಮಾರು 3000 ವರ್ಷಗಳ ಹಿಂದಿನಿಂದಲೂ 21ನೇ ಶತಮಾನದವರೆಗೂ ಕೂಡ ಕಾಲಾಂತರ ಬದಲಾವಣೆಯಾದರೂ ಸಹ ಈ ಪ್ರಾಣಿಗಳು, ಈ ಪಕ್ಷಿಗಳು ಮಾನವನ ಜೊತೆಗೆ ಅನ್ಯೋನ್ಯವಾಗಿರತಕ್ಕಂಥ ಸಂಬಂಧವನ್ನ ಹೊಂದುತ್ತಲೇ ಬರ್ತಾ ಇವೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಇದ್ರ ಜೊತೆಗೆ ಕೃಷಿಯ ಜೊತೆಗೆ, ಪಶುಪಾಲನೆಯ ಜೊತೆಗೆ, ಹೈನುಗಾರಿಕೆಯ ಜೊತೆಗೆ ಮಾನವ ಇನ್ನಿತರ ಉಪ
ಮರದ ದಿಮ್ಮಿಗಳನ್ನ ಕೆತ್ತಿ ಪೀಠೋಪಕರಣಗಳನ್ನಾಗಿ ಮಾಡಿಸ್ತಕ್ಕಂಥ ವ್ಯವಸ್ಥೆ, ಅದ್ರ ಜೊತೆಗೆ ಲೋಹಗಳನ್ನ ತಯಾರು ಮಾಡತಕ್ಕಂಥ ವ್ಯವಸ್ಥೆ, ಇವೆಲ್ಲವೂ ಸಹ ಮಾನವನಿಗೆ ಅಂದಿನ ದಿನಮಾನದಲ್ಲಿ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂತಹ ವ್ಯವಸ್ಥೆ ಇತ್ತು ಅಂತ. ಹಾಗಾಗಿ ಮಾನವ ಆಧುನಿಕದ ಕಡೆಗೆ ಪೂರ್ಣ ಪ್ರಮಾಣದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದ ಈ ನಾಗರಿಕತೆಯಲ್ಲಿ. ಇದ್ರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಆತ ನೂಲುವುದನ್ನ, ಅಂತಂದ್ರೆ ಹತ್ತಿಯನ್ನ ಬೆಳೆಯೋದ್ರ ಮೂಲಕವಾಗಿ ಹತ್ತಿಯಿಂದ ಎಳೆಯನ್ನ ಸಿದ್ಧಪಡಿಸಿಕೊಂಡು ಆ ಎಳೆಯನ್ನ ಜೋಡಿಸಿಕೊಂಡು ಹಲವಾರು ಎಳೆಗಳನ್ನು ಜೋಡಿಸಿಕೊಂಡು ಬಟ್ಟೆಯನ್ನಾಗಿ ತಯಾರು ಮಾಡತಕ್ಕಂಥ ಕ್ರಿಯೆ. ಅಂದಿನ ದಿನಮಾನದಲ್ಲಿ ಕೈಮಗ್ಗಗಳು ಅಂತಾನೆ ಅಂದಿನ ದಿನಮಾನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಇಂದೂ ಕೂಡ ಕೆಲವು ಹಳ್ಳಿಗಾಡಿನಲ್ಲಿ ಕೂಡ ನಾವು ಕೈಮಗ್ಗಗಳನ್ನು ಅಲ್ಪ ಪ್ರಮಾಣದಲ್ಲಿ ಕಾಣುತ್ತೇವೆ. ಈ ವಿದ್ಯುತ್ತಿನ ಮೂಲಕವಾಗಿ ಬಟ್ಟೆ ಮಗ್ಗಗಳನ್ನ, ಪವರ್ ಮಗ್ಗಗಳನ್ನ ನಾವು ಕಾಣ್ತೀವಿ. ನೂಲುವುದು, ನೇಯುವುದು, ಅದ್ರ ಜೊತೆಗೆ ಬೇರೆ ಬೇರೆ ತರನಾದಂತಹ ಆ ನೂಲಿಗೆ ಬಣ್ಣವನ್ನ ಹಾಕ್ತಕ್ಕಂತಹ ಕ್ರಿಯೆ ಗೊತ್ತಿತ್ತು ಆತನಿಗೆ. ಇದ್ರ ಜೊತೆಗೆ ಆತನಿಗೆ ಗೊತ್ತಿರ್ತಕ್ಕಂಥದ್ದು ತೂಕ ಮತ್ತು ಅಳತೆ, ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ತೂಕ ಮಾಡತಕ್ಕಂಥದ್ದು, ವಸ್ತುಗಳ ತೂಕವನ್ನ ಆತ ಗೊತ್ತು ಮಾಡ್ಕೊಂಡಿದ್ದ. ಇದರ ಜೊತೆಗೆ ಅಳತೆ ಮಾಡ್ತಿದ್ದ, ಅದು ಕೂಡ ಅಳತೆ ಮಾನವರು ಕೂಡ ಆತನಿಗೆ ಗೊತ್ತಿತ್ತು. ಯಾಕೆ ಅಂತಂದ್ರೆ ಮಹಿಳೆಯರಾರೋ ಪ್ರದೇಶದಲ್ಲಿ ನಮಗೆ ಕಂಚಿನ ತಕ್ಕಡಿಗಳಿವೆ. ಹಾಗಾಗಿ ಆತನಿಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಏನ್ ಕಾಣ್ತೀವಿ ಅಂತಂದ್ರೆ ಈ ತೂಕ ಮತ್ತು ಅಳತೆ, ಈ ತೂಕ ಮತ್ತು ಅಳತೆ ಇವುಗಳು ಗೊತ್ತಿತ್ತು. ಇದ್ರ ಜೊತೆಗೆ ದಶಮಾಂಶ ಪದ್ಧತಿ, ಈ ದಶಮಾಂಶ ಪದ್ಧತಿ ಈ ಮೂಲಕವಾಗಿ ಎಣಿಕೆಯನ್ನ ಏನ್ ಮಾಡ್ತಿದ್ದ ಅಂತಂದ್ರೆ ಮಾಡ್ತಿದ್ದ. ಇದ್ರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಹರಪ್ಪ, ಲೋಥಾಲ್, ಕಾಲಿಬಂಗಾನ್, ರೂಪಾರ್ ಇವೆಲ್ಲವೂ ಪ್ರಮುಖವಾಗಿರತಕ್ಕಂತಹ ವ್ಯಾಪಾರ ಕೇಂದ್ರಗಳಾಗಿದ್ದವು. ಅಂದಿನ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರತಕ್ಕಂಥ ವ್ಯಾಪಾರ ಕೇಂದ್ರ. ಹಾಗಾದ್ರೆ ಈತ ವ್ಯಾಪಾರ ಹೇಗೆ ಮಾಡ್ತಿದ್ದ? ವ್ಯಾಪಾರವನ್ನ ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಹೇಗಿತ್ತು? ಅವನ ಕಾಲಾವಧಿಯಲ್ಲಿ ಮುಖ್ಯವಾಗಿ ತಕ್ಕಡೆ ಒಂದು ಗೊತ್ತಿತ್ತು, ಅದನ್ನು ಬಿಟ್ರೆ ಮುಂದಿನ ವ್ಯವಸ್ಥೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ಆತ ವಸ್ತು ವಿನಿಮಯ ಪದ್ಧತಿಯ ಮೂಲಕವಾಗಿ ವಸ್ತುಗಳನ್ನ ಕೊಟ್ಟು ವಸ್ತುಗಳನ್ನ ಪಡೆದುಕೊಳ್ಳುವ ಮೂಲಕವಾಗಿ ತನಗೆ ಬೇಕಾಗಿರ್ತಕ್ಕಂತಹ ಬೇಡಿಕೆಯನ್ನ ಪೂರೈಸಿಕೊಳ್ಳುವ ಕ್ರಿಯೆಯಲ್ಲಿ ಆತ ತೊಡಗಿದ್ದ. ಮಾನವನ ಪ್ರಥಮ ವ್ಯಾಪಾರ ವ್ಯವಸ್ಥೆ ಪ್ರಾರಂಭವಾದದ್ದೇ ವಸ್ತು ವಿನಿಮಯ ಪದ್ಧತಿಯ ಮೂಲಕವಾಗಿ. ಹರಪ್ಪ ನಾಗರಿಕತೆ ಒಳಗಡೆ, ಸಿಂಧೂ ನಾಗರಿಕತೆಯಲ್ಲಿ ನಾವೇನ್ ಕಾಣ್ತೀವಿ ಅಂತಂದ್ರೆ ವಸ್ತು ವಿನಿಮಯ ಪದ್ಧತಿಯ ಮೂಲಕವಾಗಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ವ್ಯಾಪಾರವನ್ನ ಮಾಡ್ತಿದ್ದ. ಅದರಲ್ಲಿ ಮುಂದೆ ಹಲವಾರು ಲೋಪದೋಷಗಳು ಕಂಡುಬಂದು, ಆದ್ರೆ ಪ್ರಾರಂಭಕ್ಕೆ ಅದು ಅವನ ವ್ಯವಹಾರ ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂತಹ ಒಂದು ಸಾಧನವಾಗಿ ಕಾಣಿಸಿಕೊಳ್ಳುತ್ತದೆ ವಸ್ತು ವಿನಿಮಯ ಪದ್ಧತಿ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಗುಜರಾತಿನ ಲೋಥಾಲ್. ಇಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ ಪ್ರಮುಖವಾದಂತಹ ಹಡಗು ಕಟ್ಟೆಯನ್ನ ಕಾಣುತ್ತೇವೆ. ಅಂದರೆ ಇವರಿಗೆ ಜಲ ಸಾರಿಗೆಯ ವ್ಯವಸ್ಥೆ ಗೊತ್ತಿತ್ತು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಈ ಹಡಗು ಕಟ್ಟೆ ಮೂಲಕವಾಗಿ ಸಾರಿಗೆ, ಜಲ ಸಾರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಡಗಿನ ಮೂಲಕವಾಗಿ, ದೋಣಿಗಳ ಮೂಲಕವಾಗಿ ಸಂಚಾರ ಮಾಡಿ ಈ ವ್ಯವಸ್ಥೆಯೊಳಗಡೆ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ ವ್ಯಾಪಾರ ವ್ಯವಹಾರವನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ಸಂಚಾರ ಮಾಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು. ಒಂದು ಅಂಕದ ಪ್ರಶ್ನೆ. ಗುಜರಾತಿನ ಲೋಥಾಲ್ ಆ ಪ್ರದೇಶದಲ್ಲಿ ನಾವೇನ್ ಕಾಣ್ತೀವಿ ಅಂತಂದ್ರೆ ಹಡಗು ಕಟ್ಟೆಯನ್ನ ಕಾಣುತ್ತೇವೆ. ಇದ್ರ ಜೊತೆಗೆ ಅವರು ದಂತ, ಚಿನ್ನ, ಮರದ ದಿಮ್ಮಿಗಳನ್ನ ರಫ್ತು ಮಾಡತಕ್ಕಂಥ ವ್ಯವಸ್ಥೆಯನ್ನ, ಮುತ್ತು, ರತ್ನ ಇನ್ನಿತರ ವಸ್ತುಗಳನ್ನ ಆಮದು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ರೂಢಿಯಲ್ಲಿ ಇತ್ತು. ಆಮದು ಮತ್ತು ರಫ್ತು. ಆಮದು ಅಂತಂದ್ರೆ ಬೇರೆ ಕಡೆಯಿಂದ ವಸ್ತುಗಳನ್ನ ತರಿಸಿಕೊಳ್ಳುವುದಕ್ಕೆ ನಾವು ಆಮದು ಅಂತ ಹೇಳಿ ಕರಿತೀವಿ. ರಫ್ತು ಅಂತಂದ್ರೆ ನಮ್ಮ ದೇಶದ ವಸ್ತುಗಳನ್ನ ಇನ್ನೊಂದು ದೇಶಕ್ಕೆ ಕಳಿಸಿಕೊಡುವುದಕ್ಕೆ ರಫ್ತು ಅಂತ ಹೇಳಿ ಕರಿತೀವಿ. ಆ ವ್ಯವಸ್ಥೆ ಒಂದು ನಾಗರಿಕತೆಯಿಂದ ಇನ್ನೊಂದು ನಾಗರಿಕತೆಗೆ ರೂಢಿಯಲ್ಲಿತ್ತು. ಸಿಂಧೂ ನಾಗರಿಕತೆ ಅದು ಚೀನಾ ನಾಗರಿಕತೆ ಜೊತೆಗೆ, ಮೊಸೊಪೊಟೇಮಿಯಾ ನಾಗರಿಕತೆ ಜೊತೆಗೆ, ಈಜಿಪ್ಟ್ ನಾಗರಿಕತೆ
ಜೊತೆಗೆ ವಿನಿಮಯದ ಬಾಂಧವ್ಯವನ್ನ ಹೊಂದಿತ್ತು ಅನ್ನೋದು ಈ ಹಡಗಕಟ್ಟೆಯ ಮೂಲಕವಾಗಿ ನಮಗೇನಾಗ್ತದೆ ಅಂತಂದ್ರೆ ಗೊತ್ತಾಗ್ತದೆ. ಸಾರಿಗೆಗಾಗಿ ಅವರು ಮುಖ್ಯವಾಗಿ ಬಳಸ್ತಿರ್ತಕ್ಕಂಥದ್ದು ಅಂದಿನ ದಿನಮಾನದಲ್ಲಿ ಎತ್ತಿನ ಬಂಡಿಗಳು, ಇವತ್ತು ಚಕಡಿ ಗಾಡಿ ಅಂತ ಹೇಳಿ ನಾವು ಕರಿತೀವಿ. ಎತ್ತಿನ ಬಂಡಿಯ ಮೂಲಕವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನ ಮತ್ತು ಜನರನ್ನ ಸಾಗಿಸುವ ವ್ಯವಸ್ಥೆಯನ್ನು ರೂಢಿಸಿಕೊಂಡಿದ್ರು. ಅದು ಬಹಳಷ್ಟು ಪ್ರಮುಖವಾಗಿರತಕ್ಕಂತ ಸಾರಿಗೆಯ ಹಂತವಾಗಿತ್ತು. ಅದು ಎತ್ತಿನ ಬಂಡಿಯ ಮೂಲಕವಾಗಿ ಸಾಗಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ಕತ್ತೆಯನ್ನ ಭಾರ ಬರುವ ವಸ್ತುವನ್ನ ಭಾರ ಬರುವ ಪ್ರಾಣಿಯನ್ನಾಗಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಿದ್ರು. ಆನೆಯನ್ನ ಸಾರಿಗೆಗಾಗಿ ಬಳಕೆ ಮಾಡ್ಕೋತಿದ್ರು. ಒಂಟೆಯನ್ನ, ಇವೆಲ್ಲವುಗಳು ಏನಾಗಿದ್ವು ಅಂತಂದ್ರೆ ರಸ್ತೆ ಸಾರಿಗೆಗಾಗಿ ಬಳಕೆ ಮಾಡಿಕೊಳ್ತಿರ್ತಕ್ಕಂತಹ ಪ್ರಾಣಿಗಳಾಗಿದ್ದವು. ಎತ್ತಿನ ಬಂಡೆ, ಕತ್ತೆ, ಆನೆ, ಒಂಟೆ ಇವೆಲ್ಲ ರಸ್ತೆ ಸಾರಿಗೆಗಾಗಿ ಬಳಕೆ ಮಾಡಿಕೊಳ್ತಿರ್ತಕ್ಕಂತಹ ಏನಾಗ್ತವೆ ಅಂತಂದ್ರೆ ಪ್ರಾಣಿಗಳಾಗ್ತವೆ. ಹೀಗೆ ಇವರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ಕೃಷ್ಟ ಉನ್ನತ ಮಟ್ಟದ ಆರ್ಥಿಕ ಸ್ಥಿತಿಯನ್ನ ಇವರು ಹೊಂದಿದ್ರು ಅನ್ನೋದನ್ನ ಇದ್ರ ಮೂಲಕವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಇದಾದ ನಂತರ ಐದನೇದು ಇವರ ಧಾರ್ಮಿಕ ಸ್ಥಿತಿ. ಇದು ಕೂಡ ಈ ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ಐದನೇ ಲಕ್ಷಣವಾಗಿ ಕಾಣಿಸುತ್ತದೆ. ಈ ಧಾರ್ಮಿಕ ಸ್ಥಿತಿಯನ್ನ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಹಲವಾರು ಮುದ್ರೆಗಳು, ಚಿಕ್ಕ ಚಿಕ್ಕ ಪ್ರತಿಮೆಗಳು ಏನಾಗಿವೆ ಅಂತಂದ್ರೆ ದೊರೆತಿವೆ. ಆ ಮುದ್ರೆಗಳ ಮೇಲೆ, ಚಿಕ್ಕ ಚಿಕ್ಕ ಪ್ರತಿಮೆಗಳ ಮೇಲೆ ಏನ್ ಕಾಣ್ತೀವಿ ಅಂತಂದ್ರೆ ನಾವು ಹಲವಾರು ಚಿತ್ರಗಳನ್ನು ಕಾಣುತ್ತೇವೆ. ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಮಾತೃದೇವತೆ. ನೆನಪಿಟ್ಕೊಳ್ಳಿ, ಅವರು ಆರಾಧನೆ ಮಾಡ್ತಿರ್ತಕ್ಕಂತಹ ದೈವ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರಧಾನ ದೇವತೆ ಯಾವುದು ಅಂತಂದ್ರೆ ಮಾತೃದೇವತೆ ಅವರ ಪ್ರಧಾನ ದೇವತೆಯಾಗಿತ್ತು. ಶಿವನನ್ನ ಪಶುಪತಿ ಮತ್ತು ಅವರು ಲಿಂಗದೊಳಗಡೆ ಏನ್ ಮಾಡ್ತಿದ್ರು ಅಂತಂದ್ರೆ ಪೂಜಿಸ್ತಾ ಇದ್ರು. ಇಂದಿನ ದಿನಮಾನದಲ್ಲಿಯೂ ಕೂಡ ನಾವು ದೇವರನ್ನ ಹಲವಾರು ರೂಪಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೂಜೆ ಮಾಡ್ತೀವಿ. ಶಿವ ಅಂತಂದ್ರೆ ಅವನಿಗೆ ಹಲವಾರು ಆಕಾರಗಳು, ಆದ್ರೆ ನಾಮ ಮಾತ್ರ ದೇವನೊಬ್ಬ, ನಾಮ ಹಲವು ಎಂಬತಕ್ಕಂಥ ವ್ಯವಸ್ಥೆ ಒಳಗಡೆ ಶಿವನನ್ನ ಪಶುಪತಿ ಅಂತಂದ್ರೆ ನಾವು ಇವತ್ತು ಬಸವಣ್ಣ ಅಂತ ಹೇಳಿ ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ. ಅದು ಶಿವನ ವಾಹನವಾಗಿ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಪಶುಪತಿ ಅಂತ ಹೇಳಿ ಅದನ್ನ ಆರಾಧನೆ ಮಾಡ್ತಿದ್ರು. ಅದ್ರ ಜೊತೆಗೆ ಲಿಂಗ. ಹಿಂದೂ ಧರ್ಮಕ್ಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಆರಾಧ್ಯ ದೈವ. ಆ ಲಿಂಗದ ಮೂಲಕವಾಗಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ಕ್ರಿಯೆಗಳು ಅಂದಿನ ದಿನಮಾನದಲ್ಲಿ ಇತ್ತು. ಇಂದು ಕೂಡ ಅದು ಏನಾಗಿದೆ ಅಂತಂದ್ರೆ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು. ಇವರ ಪ್ರಧಾನ ದೇವತೆ ನೆನಪಿಟ್ಕೊಳ್ಳಿ ಮಾತೃದೇವತೆ. ಇದಷ್ಟೇ ಅಲ್ಲದೆ ಅವರು ಗಿಡಗಳನ್ನು ಪೂಜೆ ಮಾಡ್ತಿದ್ರು. ಆ ಸಂಪ್ರದಾಯ ಇನ್ನುವರೆಗೆ ರೂಢಿಯಿದೆ. ಬನ್ನಿಯ ಗಿಡವನ್ನ, ಆಲದ ಗಿಡವನ್ನ, ಇನ್ನಿತರ ಗಿಡ ಮರಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಪೂಜಾ ಸಾಮಗ್ರಿಗಳನ್ನಾಗಿ ಮಾಡ್ಕೊಂಡಿದೀವಿ. ಅವುಗಳನ್ನ ಆರಾಧ್ಯ ದೈವವನ್ನಾಗಿ ಮಾಡ್ಕೊಂಡಿದೀವಿ. ಆ ಗಿಡಗಳನ್ನ ಪೂಜೆ ಮಾಡ್ತಾರೆ. ಪ್ರಾಣಿಗಳನ್ನ ಇಂದು ನಾವು ಪೂಜೆ ಮಾಡ್ತೀವಿ. ಆಕಳನ್ನ ಪೂಜೆ ಮಾಡ್ತೀವಿ, ಎತ್ತನ್ನ ಪೂಜೆ ಮಾಡ್ತೀವಿ. ಹಾಗೆ ಹಲವಾರು ಪಕ್ಷಿಗಳನ್ನು ಸಹ ಪೂಜಿಸುತ್ತೇವೆ. ಇಂದು ಕೂಡ ಅದು ರೂಢಿಯಲ್ಲಿದೆ. ಅಂದಿನ ದಿನಮಾನದಲ್ಲಿ ಕೂಡ ಪಕ್ಷಿಯನ್ನ, ನವಿಲನ್ನ ನಾವಿಂದು ಆರಾಧ್ಯವಾಗಿರ್ತಕ್ಕಂಥ ಪೂಜನೀಯ ಸ್ಥಾನದಲ್ಲಿ ನೋಡ್ತೀವಿ. ಹಾಗೆ ಪಕ್ಷಿಯನ್ನು ಕೂಡ, ಅದ್ರ ಜೊತೆಗೆ ಹಾವನ್ನು ಕೂಡ. ಹಾವುಗಳು ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ನಾಗಲೋಕ ಎಂಬತಕ್ಕಂಥ ವ್ಯವಸ್ಥೆಯಲ್ಲಿ ಕಾಣುತ್ತೀವಿ. ಆ ಹಾವಿನ ವೈವಿಧ್ಯತೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂದಿನ ದಿನಮಾನದಲ್ಲಿ. ಇಂದಿಗೂ ಕೂಡ ನಾವು ನಾಗರ ಪಂಚಮಿಯನ್ನ ಅದಕ್ಕಾಗಿ ಅರ್ಪಣೆ ಮಾಡ್ತೀವಿ ಅಂತ, ನಾಗರ ಹಾವಿಗಾಗಿ ಅರ್ಪಣೆ ಮಾಡ್ತಿರ್ತೀವಿ. ಅದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂತಹ ನಾವೇನ್ ಕಾಣ್ತೀವಿ, ಎಲ್ಲೆಲ್ಲಿ ಕಾಣ್ತೀವಿ. ಹಾಗೆ ಹಾವನ್ನ ಅವರು ಕೂಡ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಿದ್ರು. ಈ ದೆವ್ವ ಮತ್ತು ಭೂತಗಳಿಗೆ ಹೆದರುತ್ತಿದ್ರು. ಒಂದು ಇಂದಿನ ದಿನಮಾನದಲ್ಲಿ ಆ ವ್ಯವಸ್ಥೆಯು ವಿಭಿನ್ನವಾಗಿರ್ತಕ್ಕಂಥದ್ದು. ಹೀಗೆ ಅವರ ಧಾರ್ಮಿಕ ಏನ್ ಕಾಣ್ತೀವಿ ಅಂತಂದ್ರೆ ವ್ಯವಸ್ಥೆ ಏನ್ ಕಾಣ್ತೀವಿ. ಇದ್ರ ಜೊತೆಗೆ ಆರನೇದು ಕಲೆ ಮತ್ತು ವಾಸ್ತುಶಿಲ್ಪ. ಮುಖ್ಯವಾಗಿ ಈ ಮುದ್ರೆಗಳ ಮೇಲೆ, ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಪ್ರತಿಮೆಗಳ ಮೇಲೆ, ಮಡಕೆಗಳ ಮೇಲೆ ನೃತ್ಯದ ಭಂಗಿಯ ಕಂಚಿನ ಮೂರ್ತಿಯನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಇವರ ಈ ಮಣ್ಣಿನ ಮಡಿಕೆ ಮೇಲೆ ಇರತಕ್ಕಂತಹ ಚಿತ್ರಗಳು, ಅದ್ರ ಜೊತೆಗೆ ಮುದ್ರೆಗಳ ಮೇಲೆ ಇರತಕ್ಕಂತಹ ಚಿತ್ರಗಳನ್ನು ನೋಡಿದ್ರೆ
ವಾಸ್ತುಶಿಲ್ಪ ಬಹಳಷ್ಟು ಉತ್ತಮ ಗುಣಮಟ್ಟದವಾಗಿರ್ತಕ್ಕಂಥ ಕಲೆ. ವಾಸ್ತುಶಿಲ್ಪವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಇದ್ರ ಜೊತೆಗೆ ಗಡ್ಡದ ಮನುಷ್ಯನ ಮೂರ್ತಿಯನ್ನ ಕಾಣುತ್ತೇವೆ, ಪಶುಪತಿಯ ಚಿತ್ರಗಳನ್ನು ಕಾಣುತ್ತೇವೆ, ಮಡಿಕೆ ಮೇಲೆ ಆಕರ್ಷಕವಾಗಿರ್ತಕ್ಕಂಥ ಚಿತ್ರಗಳು ಕೂಡ ಇವೆ. ಅದ್ರ ಜೊತೆಗೆ ಆಭರಣ ಪ್ರಿಯರಾಗಿದ್ದರು ಅನ್ನೋದನ್ನ ಈಗ ಅಭ್ಯಾಸ ಮಾಡಿದೀವಿ. ಆ ಆಭರಣವೂ ಕೂಡ ಈ ಕಲಾಕಾರಿಕೆಯಿಂದ ಕೂಡಿತ್ತು ಅಂತ. ಹೀಗಾಗಿ ಇವರ ಕಲೆ ವಾಸ್ತುಶಿಲ್ಪವು ಕೂಡ ಪ್ರಮುಖವಾಗಿತ್ತು. ಕೊನೆಯದ್ದು ಮುದ್ರೆ ಮತ್ತು ಲಿಪಿಗಳು ಅಂತ. ಈ ಮುದ್ರೆಗಳ ಮೇಲೆ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ದಂತದಿಂದ ಕಲ್ಲಿನಿಂದ ಮಾಡಿರ್ತಕ್ಕಂಥ ಸುಮಾರು 3000ಕ್ಕೂ ಹೆಚ್ಚು ಮುದ್ರೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಅವುಗಳ ಮೇಲೆ, ಈ ಮುದ್ರೆಗಳ ಮೇಲೆ ಆನೆಗಳ ಚಿತ್ರಗಳನ್ನ, ಜಿಂಕೆಗಳ ಚಿತ್ರಗಳನ್ನ, ಹೋರಿಗಳ ಚಿತ್ರಗಳನ್ನ, ಏಕಶೃಂಗಿಯ ಚಿತ್ರಗಳನ್ನ, ಇವುಗಳು ಅವರದೇ ಆಗಿರತಕ್ಕಂಥ ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಮಗೆ ತಿಳಿಸಿಕೊಡುತ್ತವೆ. ಹೀಗಾಗಿ ಇವರ ನಾಗರಿಕತೆ ಬಹಳಷ್ಟು ಪರಿಪೂರ್ಣ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ನಾಗರಿಕತೆಯನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಕೊನೆಯದಾಗಿರ್ತಕ್ಕಂಥದ್ದು ಸಿಂಧೂ ನಾಗರಿಕತೆಯ ಅಂತ್ಯ. 2 ಅಂಕದ ಪ್ರಶ್ನೆ ಇದು. ಸಿಂಧೂ ನಾಗರಿಕತೆ ಏಕೆ ಅಂತ್ಯವಾಯಿತು? ಇತಿಹಾಸಕಾರರು ಹಲವಾರು ಅಭಿಪ್ರಾಯಗಳನ್ನು ಏನ್ ಮಾಡ್ತಾರೆ ಅಂತ ವ್ಯಕ್ತಪಡಿಸ್ತಾರೆ. ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣಗಳಲ್ಲಿ ಮೊದಲನೇದು ನದಿಗಳು ತಮ್ಮ ಹರಿಯುವ ದಿಕ್ಕನ್ನ ಬದಲಾಯಿಸಿರುವುದು ಅನ್ನುವ ಅಭಿಪ್ರಾಯ ಒಬ್ಬದಾಗಿದೆ. ನದಿಗಳು ತಮ್ಮ ಹರಿಯುವ ದಿಕ್ಕನ್ನ ಏನ್ ಮಾಡ್ತವೆ ಅಂತಂದ್ರೆ ಬದಲಾಯಿಸಿರಬಹುದು. ಊಹೆ ಅಷ್ಟೇ ಇದೆ. ಈ ಹರಿಯುವ ದಿಕ್ಕನ್ನ ಬದಲಾಯಿಸಿದ ಕಾರಣಕ್ಕಾಗಿ ಅದೇನಾಗಿದೆ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕಳೆದುಕೊಂಡಿದೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಎರಡನೇದ್ದು ಅಲ್ಲಿಯ ಭೂಮಿ ವ್ಯವಸಾಯಕ್ಕೆ ಅತಿಯಾಗಿ ಒಳಪಟ್ಟು ಏನಾಗಿರಬಹುದು ಅಂತಂದ್ರೆ ಬರಡಾಗಿರಬಹುದು ಎಂಬತಕ್ಕಂಥದ್ದು. ಇನ್ನೊಂದು ಮೂರನೇದೇನು ಅಂತಂದ್ರೆ ಸತತವಾಗಿರ್ತಕ್ಕಂತಹ ಪ್ರವಾಹ ಮತ್ತು ಬರಡಾಗಿರಬಹುದು. ಎರಡನೇ ಕಾರಣ ಭೂಮಿ ಬರಡಾದದ್ದು. ಮೂರನೇದು ಏನ್ ಕಾಣ್ತೀವಿ ಅಂತಂದ್ರೆ ಸತತವಾಗಿರ್ತಕ್ಕಂತಹ ಪ್ರವಾಹಕ್ಕೆ ಏನಾಗಿದೆ ಅಂತಂದ್ರೆ ಒಳಗಾಗಿದೆ. ನಾಲ್ಕನೆಯದ್ದು ಮಣ್ಣಿನ ಸವೆತ ಉಂಟಾಗಿ ಉತ್ಪಾದನೆ ಪ್ರಮಾಣ ನಿಂತು ಹೋಗಿರಬಹುದು. ಹೀಗಾಗಿ ಹಲವಾರು ಸಾಂಕ್ರಾಮಿಕ ರೋಗಗಳು ಅಲ್ಲಿ ಉಂಟಾಗಿರಬಹುದು. ಆ ಕಾರಣಕ್ಕಾಗಿ ಜನ ಆ ಜನವಸತಿಯನ್ನ ಬಿಟ್ಟ ಇನ್ನೊಂದು ಜನವಸತಿಗೆ ಹೋಗಿರಬಹುದು ಅನ್ನುವ ಊಹೆಯ ಮೂಲಕವಾಗಿಯೇ ಅಲ್ಲಿ ದೊರೆತಿರ್ತಕ್ಕಂತಹ ಕುರುಹುಗಳ ಮೂಲಕವಾಗಿ ಮಾತ್ರ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಈ ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಮೊದಲನೇದು ನದಿಗಳು ತಮ್ಮ ಹರಿಯುವ ದಿಕ್ಕನ್ನ ಬದಲಾಯಿಸಿರಬಹುದು, ಒಂದೇ ಕಾರಣ. ಎರಡನೇದು ಭೂಮಿ ಏನಾಗಿದೆ ಅಂತಂದ್ರೆ ಬರಡಾಗಿರಬಹುದು. ಅದು ಉತ್ಪಾದನೆಯ ಶಕ್ತಿಯನ್ನ ಕಳೆದುಕೊಂಡಿರಬಹುದು. ಉತ್ಪಾದನೆ ಇಲ್ಲ ಅಂತಂದ್ರೆ ಅಲ್ಲಿ ಅವರ ಊಟಕ್ಕೆ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಆ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗಿರಬಹುದು. ಭೂಮಿ ಬರಡಾಗಿರಬಹುದು. ಮೂರನೇದ್ದು ಸತತವಾಗಿರ್ತಕ್ಕಂತಹ ಪ್ರವಾಹಕ್ಕೆ ಅವರು ತುತ್ತಾಗಿರಬಹುದು. ನದಿ ದಂಡೆಗಳ ಮೇಲೆ ಅವರು ವಾಸವಾಗ್ತಾ ಇರುವುದರಿಂದ ಆ ನದಿಯ ದಂಡೆಗಳು ಪ್ರವಾಹಕ್ಕೆ ಒಳಗಾದಾಗ ಜನ ಆ ಪ್ರದೇಶವನ್ನು ಬಿಟ್ಟ ಇನ್ನೊಂದು ಪ್ರದೇಶಕ್ಕೆ ಹೋಗಿರಬಹುದು ಅನ್ನುವ ಅಭಿಪ್ರಾಯ. ಇನ್ನೊಂದು ಮಣ್ಣಿನ ಸವೆತ ಉಂಟಾಗಿದೆ. ಈ ಮಣ್ಣಿನ ಸವೆತ ಉಂಟಾಗಿರುವುದರಿಂದ ಜನ ಆ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗಿರಬಹುದು. ಐದನೇದು ಸಾಂಕ್ರಾಮಿಕ ರೋಗಗಳು ಉಂಟಾಗಿರಬಹುದು ಊಹೆಯ ಮೂಲಕವಾಗಿ. ಹೀಗೆ ಈ 5 ಕಾರಣಗಳನ್ನು ನಾವೇನ್ ಕಾಣ್ತೀವಿ ಅಂತಂದ್ರೆ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವನ್ನು ಕಾಣ್ತೀವಿ. ಹೀಗೆ ಈ ಪಾಠದೊಳಗಡೆ ಮುಖ್ಯವಾಗಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಈ ಪಾಠದ ಮೇಲೆ ನಾವು ಕಾಣುತ್ತೀವಿ. ಇಲ್ಲಿವರೆಗೆ 3 ಅವಧಿಯಲ್ಲಿ ಪರಿಪೂರ್ಣವಾಗಿ ಸಿಂಧೂ ನಾಗರಿಕತೆಯ ಉಗಮದ ಬಗ್ಗೆ, ಅದರ ಲಕ್ಷಣಗಳ ಬಗ್ಗೆ, ಅದರ ಅಂತ್ಯದ ಬಗ್ಗೆ ಸವಿಸ್ತಾರವಾಗಿ ಅಭ್ಯಾಸ ಮಾಡಿದ್ದೀವಿ. ಮುಂದಿನ ಅವಧಿಯಲ್ಲಿ ಅಧ್ಯಾಯ 4ರ ಬಗ್ಗೆ, ಈಗಾಗಲೇ 1ನೇ ಅಧ್ಯಾಯ ಪೂರ್ಣಗೊಂಡಿದೆ, 2ನೇ ಅಧ್ಯಾಯ, ಆನಂತರ ಇದು 3ನೇ ಅಧ್ಯಾಯ. ಮುಂದಿನ ಅವಧಿಯಲ್ಲಿ 4ನೇ ಅಧ್ಯಾಯವನ್ನು ನಿಮ್ಮ ಜೊತೆಗೆ
ಆನ್ಲೈನ್ ಮೂಲಕ ಚರ್ಚಿಸಲಿಕ್ಕೆ ಬರ್ತಾ ಇದ್ದೀನಿ. ಅಲ್ಲಿವರೆಗೆ ನಮ್ಮ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು